ದಾವಣಗೆರೆಯ ಚಿತ್ರಣ ಹೇಗಿದೆ ಹಾಗೆ ಇದೆ. ಶಾಮನೂರು ಶಿವಶಂಕರಪ್ಪ ಅವ್ರು ಏನೂ ಮಾಡ್ಲೇ ಇಲ್ಲ. ಯಾವುದೇ ಅಭಿವೃದ್ಧಿ ಆಗಿಲ್ಲ. 20 ವರ್ಷ ಆಡಳಿತ ಮಾಡಿದ್ರೆ ಯಾವುದೇ ಬಡವರ ಪರವಾಗಿ ಕೆಲಸ ಮಾಡಿಲ್ಲ. ಜೀತದಳಾಗಿ ಮತಗಳನ್ನ ಹಾಕಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ದಾವಣಗೆರೆ ಬಿಜೆಪಿ ಒಗ್ಗಟ್ಟಿದ್ಯಾ? JM ಸಿದ್ದೇಶ್ವರಣ್ಣ ಅವರು ತಮ್ಮದೇ ಆಗಿರ್ತಕ್ಕಂಥ 20 ವರ್ಷಗಳ ಸೇವೆ ಮಾಡಿದ್ದಾರೆ. ನಾನು ಕೂಡ 8-9 ವರ್ಷದಿಂದ ಬಿಜೆಪಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಭರವಸೆಯನ್ನ ಕೊಡುವಂತ ಮನುಷ್ಯ ಅಲ್ಲ, ಕೆಲಸವನ್ನ ಮಾಡಿ ತೋರಿಸುವಂತ ಮನುಷ್ಯ. ಎಲ್ಲರಿಗೂ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಏನಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ನಮ್ಮ ಸಮಾಜಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಒಂದು ನಾನೇನಾದರೂ ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟು ಶಾಸಕನಾದ್ರೆ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಉಪಚುನಾವಣೆಯ ಕಾವು. ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಕಾಲವಾದ ಬಳಿಕ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳಲ್ಲಿ ಆಸ್ಪರೆಂಟ್ಗಳ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಪ್ರಬಲವಾಗಿ ನನಗೆ ಅವಕಾಶವನ್ನ ಕೊಟ್ರೆ ಕೇವಲ ಚುನಾವಣೆ ಮಾಡೋದಲ್ಲ, ರಿಸಲ್ಟ್ ಅನ್ನ ಮಾಡಿ ತೋರಿಸ್ತೀನಿ ಅಂತ ದಾವಣಗೆರೆಯ ಹಿರಿಯ ಬಿಜೆಪಿ ಮುಖಂಡರು, ಹಾಗೇನೆ ಬಿಜೆಪಿ ರಾಜ್ಯ ST ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಯಾವ ರೀತಿ ತಯಾರಿ ನಡೀತಾ ಇದೆ, ಅವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು, ಅವ್ರ ಟಿಕೆಟ್ ಸಿಕ್ಕಿದ್ರೆ ವಿಧಾನಸೌಧಕ್ಕೆ ಬಂದಂತ ಬಳಿಕ ಮಾಡುವಂತ ಕೆಲಸಗಳೇನು ಅಂತ. ಸರ್ ನಮಸ್ಕಾರ. ನಮಸ್ತೆ. ಏನ್ ಸರ್, ತುಂಬಾ ಜೋರಾಗಿ ಹೆಸರು ಓಡಾಡ್ತಿದೆ, ಹೇಗೆ ನಡೀತಿದೆ? ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಬಿಜೆಪಿ ಇಂದ ದಾವಣಗೆರೆ ದಕ್ಷಿಣಕ್ಕೆ. ಈಗಾಗಲೇ ನಾನು ಕೂಡ 8-9 ವರ್ಷದಿಂದ ಬಿಜೆಪಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಬರುವಂಥ ದಿನಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಿಧನ ಆಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಚುನಾವಣೆ ಉಪಚುನಾವಣೆ ಸಮೀಪ ಬಂದಿದೆ. ನಾನು 23 ಚುನಾವಣೆಯಲ್ಲಿ ನಾನು ಟಿಕೆಟ್ ಕೇಳಿದ್ದೆ. ಪಕ್ಷ ತೀರ್ಮಾನ ಮಾಡಿ ಟಿಕೆಟ್ ಉಮೇದುವಾರಾಗಿ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಮಾಡಿದ್ವಿ. ಈಗ ನಾವು ಕೂಡ ಚುನಾವಣೆ ಬಂದಿರೋದ್ರಿಂದ ನಾವು ಕೂಡ ಅವ್ರಿಗೆ ಟಿಕೆಟನ್ನು ಹಿರಿಯರ ವರಿಷ್ಠರು ಮತ್ತು ರಾಜ್ಯದ ನಾಯಕರಿಗೆ ಕೇಳಿದ್ದೀವಿ, ಜಿಲ್ಲಾ ನಾಯಕರಿಗೆ ಕೇಳಿದ್ದೀವಿ. ಅವ್ರು ಟಿಕೆಟ್ ಕೊಟ್ಟರೆ ಪ್ರಬಲವಾಗಿ ಹೋರಾಟ ಮಾಡಿ ಗೆಲ್ಲುವಂಥ ಅಂಚಿನಲ್ಲಿ ಹೋಗ್ತೇನೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಏನು ಹೊಸ ಮುಖ ಏನಲ್ಲ ದಾವಣಗೆರೆ ಭಾಗಕ್ಕೆ. ನಿಮ್ಮ ತಂದೆಯವರು ಕೂಡ ತೂಡ ಅಧ್ಯಕ್ಷರಾಗಿದ್ರು, ನೀವು ಕೂಡ ಸ್ಥಳೀಯ ಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿರೋರು. ನಿಜಕ್ಕೂ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಅಂತ ನೋಡಿದಾಗ ದಕ್ಷಿಣ ತುಂಬಾ ಹಿಂದುಳಿದು ಬಿಟ್ಟಿದೆ. ಆಗ್ಬೇಕಾಗಿರೋ ಮುಖ್ಯ ಕೆಲಸಗಳೇನು ಸರ್ ಇಲ್ಲಿ? ಸರ್, ಕಳೆದ 20 ವರ್ಷಗಳಿಂದ ದಾವಣಗೆರೆಯ ಚಿತ್ರಣ ಹೇಗಿದೆ ಹಾಗೆ ಇದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆ ದಕ್ಷಿಣ ಬಹಳ ಬಡತನದಿಂದ ಕೂಡಿ ಬಂದಿದೆ. ದಕ್ಷಿಣದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಏನೀಗ ವ್ಯವಸ್ಥೆಯಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು 20 ವರ್ಷ ಆಡಳಿತ ಮಾಡಿದ್ರೆ ಯಾವುದೇ ಬಡವರ ಪರವಾಗಿ ಕೆಲಸ ಮಾಡಿಲ್ಲ. ಯಾಕಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ನವರು ಶಾಸಕರಾಗಿ ಕಳೆದ ದಾವಣಗೆರೆ ಅಂತ ಹೇಳಿ ಏನಿತ್ತು ಒಂದಾಗಿತ್ತು. 94ರಿಂದ 2024ವರೆಗೂ ಅವರೇನು ಚುನಾವಣೆಯಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಅದರಲ್ಲೂ ದಾವಣಗೆರೆ ದಕ್ಷಿಣ ಇವತ್ತು ಪರಿಸ್ಥಿತಿ ಬಡವರು ಇರೋದ್ರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಜೀತದಳಾಗಿ ಮತಗಳನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲು ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಬಳಸ್ಕೊಂಡು ಅವ್ರಿಗೆ ಯಾವುದೇ ರೀತಿ ಅವಕಾಶವನ್ನ ಕೊಡದೆ ಕೇವಲ ವೋಟ್ ಬ್ಯಾಂಕ್ ಆಗಿ ಅವ್ರನ್ನ ಬಳಸ್ಕೊಂಡಿದ್ರು. ಎಟ್ ದ ಸೇಮ್ ಟೈಮ್ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಬಿಜೆಪಿ ಕೂಡ ಪ್ರಬಲವಾಗಿದೆ. ಆದರೆ ರಿಸಲ್ಟ್ ಅನ್ನ ಮಾಡೋಕ್ಕಾಗ್ಲಿಲ್ಲ ಇಲ್ಲಿವರೆಗೂ ಕೂಡ. ಒಂದ್ ವೇಳೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ನಿಮ್ ಸ್ಟ್ರಾಟಜಿ ಏನು? ನಿಮಗೆ ಗೊತ್ತಿದೆ ಅಲ್ಲಿ ಮತದಾರರು ಎಷ್ಟಿದ್ದಾರೆ, ಹಿಂದೂ ಎಷ್ಟಿದ್ದಾರೆ, ಮುಸಲ್ಮಾನ್ ಮೈನಾರಿಟೀಸ್ ಓಟು ಎಷ್ಟಿದಾವೆ ಅಂತ ಹೇಳಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನ ಈ ಜಿಲ್ಲೆಯಲ್ಲಿ ಯಾವ್ದಾರ ಕ್ಷೇತ್ರ ಹೊಂದಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಯಾಕಂದ್ರೆ ಗಟ್ಟಿ ಕಾರ್ಯಕರ್ತರಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದೇ ದಾವಣಗೆರೆ ದಕ್ಷಿಣದಲ್ಲಿ. ಅದರಲ್ಲೂ ಕೂಡ ಪಕ್ಷದ ವರಿಷ್ಠರು ಮತ್ತು ಪಕ್ಷ ನಾಯಕರು ಒಪ್ಪಿ ನನಗೆ ಉಮೇದುವಾರನ್ನಾಗಿ ಮಾಡಿದರೆ, ನಾನು ಭರವಸೆಯನ್ನ ಕೊಡುವಂತ ಮನುಷ್ಯ ಅಲ್ಲ, ಕೆಲಸವನ್ನ ಮಾಡಿ ತೋರಿಸುವಂತ ಮನುಷ್ಯ. ಯಾಕಂತ ಹೇಳಿದ್ರೆ, ನನ್ನ ತಂದೆ ಕೂಡ ಅಮಾಲಿ ಮಾಡಿ ಮೇಲ್ ಬಂದಿರ್ತಕ್ಕಂಥವ್ರು, ಬಡತನದಿಂದ ಬಂದಿರ್ತಕ್ಕಂಥದ್ರಿಂದ ನನಗೂ ಬಡತನದ ಒಂದು ಕಷ್ಟಗಳೆಲ್ಲ ಗೊತ್ತಿದೆ. ನನ್ನದೇ ಆಗಿರ್ತಕ್ಕಂಥ ಕ್ಷೇತ್ರದ ಒಂದು ಚಿತ್ರಣವನ್ನ ಬೇರೆ ಮಾಡಬೇಕು ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಆ ದೇವರು ಮತ್ತು ಎಲ್ಲರೂ ನಮ್ಮ ವರಿಷ್ಠರು ಟಿಕೆಟನ್ನು ಕೊಟ್ಟರೆ ಬರುವಂತಿನ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ನಾನು ಕೂಡ ಬಯಸಿದ್ದೇನೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನೇರವಾದ ಪ್ರಶ್ನೆ ಏನಂದ್ರೆ, ನಿಜಕ್ಕೂ ದಾವಣಗೆರೆ ಬಿಜೆಪಿ ಒಗ್ಗಟ್ಟಿದ್ಯಾ?
ಯಾವುದಿಲ್ಲ, ಎಲ್ಲ ಭಾರತೀಯ ಜನತಾ ಪಾರ್ಟಿ ಅಂದಮೇಲೆ ಪಕ್ಷ ದೊಡ್ಡದು, ಓಕೆ ಎಲ್ಲರೂ ಒಂದೇ ಕೆಲಸ ಮಾಡ್ತೇವೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವು ಈಗಲ್ಲ, ಯಾವಾಗಲೂ ಇರ್ತವೆ. ಒಂದು ಪಕ್ಷ ಅಂದ ಮೇಲೆ, ಒಂದು ಸಂಸಾರ ಅಂದ ಮೇಲೆ ಅದು ಕೂಡ ಬಗೆಹರಿದಿದೆ. ಬಗೆಹರಿಯುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಚುನಾವಣೆ ಇದೆ ಈ ಜಿಲ್ಲೆಯಲ್ಲಿ. ಪ್ರತಿಯೊಬ್ಬರು ಎಲ್ಲರೂ ಸೇರಿ ದಾವಣಗೆರೆ ಕ್ಷೇತ್ರ ಯಾರೇ ಅಭ್ಯರ್ಥಿ ಆದರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ತೀವಿ. ನಿಜಕ್ಕೂ ಖುಷಿ ವಿಚಾರ ಅಂದ್ರೆ ಬಿಜೆಪಿ ಅಂತ ಬಂದಾಗ ಸಾಮಾನ್ಯರಿಗೆ ಕೂಡ ಅವಕಾಶ ಸಿಗುತ್ತೆ. ಒಬ್ಬ ಸಾಮಾನ್ಯರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ, ಚಾ ಮಾರ್ತಿದ್ದಂಥ ಮೋದಿ ಪ್ರಧಾನಿ ಆಗ್ತಾರೆ, ಬಾಳೆಹಣ್ಣು ಮಾರ್ತಿದ್ದಂಥ ಶಿವನಗೌಡರು ಕಾರ್ಪೊರೇಟರ್ ಆಗ್ತಾರೆ. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ST ಮೋರ್ಚಾ ಉಪಾಧ್ಯಕ್ಷರು. ನಿಮ್ಮ ಅಧ್ಯಕ್ಷರು ಬಂಗಾರು ಹನುಮಂತು ಅನ್ಕೋತೀನಿ. ಹೇಗೆ ನಡೀತಿದೆ ಸಂಘಟನೆ ಸಮುದಾಯ ಅಂತ ಬಂದಾಗ? ಸರ್, ಸಮುದಾಯ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಏನಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ST ಮೋರ್ಚಾಕ್ಕೆ, ST ಸಮುದಾಯಕ್ಕೆ ವಾಲ್ಮೀಕಿ ಜಯಂತಿ ಮಾಡಿ ರಜಾವನ್ನ ಘೋಷಣೆ ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭ. ಕರೆಕ್ಟ್ ಸರ್, ನಿಜ. ಅದೇ ರೀತಿ 3% ಇರ್ತಕ್ಕಂಥ ಮೀಸಲಾತಿಯನ್ನ 7% ಹೆಚ್ಚಳ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ. ಅದಾದ್ಮೇಲೆ ST ಸೆಕ್ರೆಟರಿಯೇಟ್ ಮಾಡಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ. ಓಕೆ. ಆಮೇಲೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನಮ್ಮದೇ ST ಅಂತಕ್ಕಂಥದ್ದಕ್ಕೆ ಇಷ್ಟು ಮೀಸಲಾಗಿ ಇಡಬೇಕು ಅನ್ನುವಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹೀಗಾಗಿ ಎಲ್ಲವನ್ನ ನಮ್ಮ ಸಮಾಜ ಮತ್ತು ರಾಜ್ಯದ ಎಲ್ಲ ನಾಯಕ ಸಮಾಜ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ, ಮುಂದಿನ ದಿನಗಳಲ್ಲಿ ಇರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ದಾವಣಗೆರೆ ಪಾಲಿಟಿಕ್ಸು ಅಥವಾ ದಾವಣಗೆರೆ ಬಿಜೆಪಿ ಅಂತ ನೋಡಿದಾಗ GM ಸಿದ್ದೇಶ್ವರ್ ಅವ್ರದ್ದೇ ಒಂದು ಗ್ಯಾಂಗು, ರೇಣುಕಾಚಾರ್ಯ ಅವ್ರದ್ದೇ ಒಂದು ಗ್ಯಾಂಗು, ಜಿಲ್ಲಾಧ್ಯಕ್ಷ ಒಂದಷ್ಟು ದಿನ ಐಡಲ್ ಆಗ್ಬಿಡ್ತಾರೆ, ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರು ಬಂದರೂ ಕೂಡ ಅವ್ರು ತಟಸ್ಥವಾಗಿರ್ತಾರೆ. ಈಗ ಎಲೆಕ್ಷನ್ ಬರುತ್ತೆ ಅನ್ನೋ ಕಾರಣಕ್ಕೆ ಆಕ್ಟಿವ್ ಆಗ್ತಾರೆ. ನಿಮಗೆಲ್ಲ ಕಷ್ಟ ಅನ್ನಿಸ್ತಿಲ್ವ ಸಂಘಟನೆ ಈ ಕಚ್ಚಾಟದಲ್ಲಿ? ಸರ್, ಏನಿಲ್ಲ, ಪಕ್ಷ ದೊಡ್ಡದಾಗಿರೋದ್ರಿಂದ ಎಲ್ಲರಿಗೂ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಅದರಿಂದ ಇವತ್ತು GM ಸಿದ್ದೇಶ್ವರಣ್ಣ ಅವರು ತಮ್ಮದೇ ಆಗಿರ್ತಕ್ಕಂಥ 20 ವರ್ಷಗಳ ಸೇವೆ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಶಾಸಕರಾಗಿದ್ದಾರೆ. ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ್ದಾರೆ. ರವೀಂದ್ರನಾಥ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರು ಸೇವೆ ಮಾಡಿದ್ದಾರೆ. ಇವತ್ತು ಪಕ್ಷ ಎಲ್ಲರೂ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗ್ತವೆ. ಆ ಭಿನ್ನಾಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಇವತ್ತೆಲ್ಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸಾಗಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಬೇಸಿಕಲಿ ಸಮಾಜ ಸೇವಕರು. ಆ ಸೇವೆಯನ್ನ ಗುರುತಿಸಿ ರಾಜಕೀಯಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಸಮಾಜ ಸೇವೆನೇ ಬೇರೆ, ರಾಜಕೀಯನೇ ಬೇರೆ. ರಾಜಕೀಯ ತರನೇ ಮಾಡಬೇಕು. ಇಲ್ಲಿ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲವೂ ಇರುತ್ತೆ. ಇಲ್ಲಿ ಜನನೂ ಬೇಕು, ಗುಣನೂ ಬೇಕು, ಹಣನೂ ಬೇಕು. ನಿಮ್ಮ ಪ್ರಕಾರ ಎಲ್ಲ ರೀತಿಯಲ್ಲಿ ಚುನಾವಣೆಗೆ ರೆಡಿ ಇದ್ದೀರಾ? ಚುನಾವಣೆ ಗೊತ್ತಿದೆ ನಿಮಗೆ, ಯಾವ ರೀತಿ ಬಂದಿದೆ, ಯಾವ ರೀತಿ ನಡೀತಾ ಇದೆ ಅಂತ. ಖಂಡಿತ. 2090ನೇ ಇಸ್ವಿ ಆ ಕಡೆ ಇವತ್ತು ರಾಜಕೀಯ ಹೇಗಿತ್ತು, ಹೇಗೆ ನಡೀತಿತ್ತು ಅನ್ನೋದು ಕೂಡ ನಾನು ನನ್ನ ತಂದೆಯಿಂದ ನೋಡ್ತಾ ಬಂದಿದ್ದೆ. ಓಕೆ. ಆದ್ರೆ ಈಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳ ಬೇರೆ. ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಎಲ್ಲದೂ ಬೇಕು. ನಾನು ಕೂಡ ಇವತ್ತು ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಬಡವರ ಪರ ಕೆಲಸ ಮಾಡಬೇಕು ಅಂತ ಹೇಳಿ ನಿಷ್ಕಲ್ಮಶವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ನಾನು ಬಡವರ ಪರವಾಗಿರ್ತೇನೆ. ಇವತ್ತು ಎಲ್ಲದೂ ಮುಖ್ಯ, ನೀವು ಹೇಳ್ದಂಗೆ ಹಣ ಮುಖ್ಯ, ಗುಣ ಮುಖ್ಯ, ಜನನೂ ಮುಖ್ಯ, ಎಲ್ಲದೂ ಮುಖ್ಯ. ಅದು ಎಲ್ಲದಕ್ಕೂ ತಯಾರಿದ್ದೀನಿ. ಪಕ್ಷ ಏನಾದ್ರೂ ನನ್ನ ಆಕಾಂಕ್ಷಿ ಆಗಿ ಅಭ್ಯರ್ಥಿ ಉಮೇದುವಾರನಾಗಿ ಮಾಡಿದ್ರೆ, ಅಭ್ಯರ್ಥಿ ಆದ್ರೆ ನಾನು ಗೆಲ್ಲಿಕ್ಕೆ ಅನುಮಾನ ಇಲ್ಲ, ಗೆದ್ದೆ ಗೆಲ್ತೀನಿ ಎಲ್ಲರ ಆಶೀರ್ವಾದದಿಂದ. ಓಕೆ. ಕಟ್ಟ ಕಡೆಯ ದಾವಣಗೆರೆ ದಕ್ಷಿಣದ ಬೂತ್ ಕಟ್ಟ ಕಡೆ ಕಾರ್ಯಕರ್ತನ ಆಶೀರ್ವಾದದೊಂದಿಗೆ ನಾನು ಚುನಾವಣೆ ಮಾಡ್ತೇನೆ. ಓಕೆ ಸರ್, ಯೂಶುವಲ್ ಆಗಿ ಯಾರಾದ್ರೂ ತೀರ್ಕೊಂಡು ಬೈ ಎಲೆಕ್ಷನ್ ಬಂದಾಗ ಸಿಂಪತಿ ಮೇಲೆ ವರ್ಕೌಟ್ ನಡೆಯುತ್ತೆ. ಆದರೆ ಶಾಮನೂರು ಶಿವಶಂಕರಪ್ಪ ಅವರೇ ಹೇಳಿದ ಪ್ರಕಾರ ನನ್ನ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ. ಆದರೆ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಈ ಬಾರಿ ಸುವರ್ಣಾವಕಾಶ ಅನ್ನೋ ಮಾತುಗಳು. ಕಾರಣ ಅಲ್ಪಸಂಖ್ಯಾತರು ವರ್ಸಸ್ ಶಾಮನೂರು ಕುಟುಂಬದ ನಡುವಿನ ಫೈಟ್ಗೆ ವೇದಿಕೆ ಆಗುತ್ತೆ ಚುನಾವಣಾ ಟಿಕೆಟ್ ಹೆಚ್ಚು ಕಡಿಮೆ ಆದರೆ ಅಂತ. ಸರ್, ಅದು ಅವರ ಆಂತರಿಕ ಕಚ್ಚಾಟ, ಅವರ ವೈಯಕ್ತಿಕ ಪಕ್ಷದ ಬಿಟ್ಟಿದ್ದದು. ಅವ್ರವರು ಏನು ಹೇಳಿದ್ರು ಅದು ಬಿಟ್ಟಿದ್ದು. ಆದರೆ ನಮ್ಮ ಪಕ್ಷ, ನಮ್ಮ ಉಮೇದುವಾರ ಯಾರೇ ಆದ್ರೂ ಕೂಡ, ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಈ ಸಲ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಯಶವಂತರಾವ್ ಅವರಾಗ್ಲಿ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಾಗ್ಲಿ, ರಾಜನಹಳ್ಳಿ ಶಿವಕುಮಾರ್ ಅವರಾಗ್ಲಿ ಅಥವಾ ಅಜಯ್ ಕುಮಾರ್ ಅವರಾಗ್ಲಿ, ಬಿಜೆಪಿ ಗೆಲ್ಲೋದು ಫಿಕ್ಸ್. ಹೌದು, ಯಾರೇ ಅಭ್ಯರ್ಥಿ ಆದ್ರೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ದುರಾಡಳಿತವನ್ನ ಅಂತ್ಯಗೊಳಿಸ್ಬೇಕು ಅಂತ ಹೇಳಿ ಈಗಾಗಲೇ ದಾವಣಗೆರೆ ದಕ್ಷಿಣ ಜನತೆ ಮತದಾರ ದೇವರ ಪ್ರಭುಗಳು ತೀರ್ಮಾನ ಮಾಡಿದ್ದಾರೆ. ಆ ರೀತಿ ಅದನ್ನ ಮಾಡಿ ತೋರಿಸ್ತಾರೆ ಈ ಸರಿ. ಯಾಕಂತ ಹೇಳಿದ್ರೆ ಈ ಉಪಚುನಾವಣೆ ಇಡೀ ರಾಜ್ಯಕ್ಕೆ 28 ಚುನಾವಣೆಗೆ ದಿಕ್ಸೂಚಿಯಾಗಿ ದಾವಣಗೆರೆ ದಕ್ಷಿಣ
ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಓಕೆ, ನನಗೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಬಂದಾಗ ಫಸ್ಟ್ ಅಟ್ರಾಕ್ಟ್ ಆಗಿದ್ದು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದಂಥ ನಿಮ್ಮ ಫೋಟೋ. ಆ ಕ್ಷಣನ ಹೇಗೆ ನೆನೆಸ್ಕೋತೀರಾ, ಹೇಗೆ ರೀಕಾಲ್ ಮಾಡ್ತೀರಾ, ಯಾವ ಅವಕಾಶ ಅದು? ಇವತ್ತು ಪ್ರಪಂಚದಲ್ಲಿ ಯಾರಾದ್ರೂ ಇಷ್ಟು ಹೆಸರು ಮಾಡಿ ಪ್ರಪಂಚವೇ ತಿರುಗಿ ನೋಡುವಂತ ಒಂದು ವ್ಯಕ್ತಿ ಅದು ಭಾರತ ದೇಶದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ. ಓಕೆ, ಅವರು ನಾನು ಸೇವಕ ಅಂತ ಹೇಳಿದ್ರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ. ಅಂತ ಒಂದು ದೊಡ್ಡ ಮಾತೊಂದಿಗೆ ನಾವೆಲ್ಲರೂ ಕೂಡ ಅವರಿಗೆ ಅವರ ಆದರ್ಶಗಳನ್ನ ತತ್ವಗಳನ್ನ ಪಾಲಿಸ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳ ಹಗಲಿರುಳು ದಿನಕ್ಕೆ 16-18 ತಾಸು ಈ ಭಾರತ ದೇಶಕ್ಕೆ ಕೆಲಸ ಮಾಡ್ತಾರೆ. ನಾವು ಕನಿಷ್ಠ ಅವ್ರ ಅರ್ಧ ಕೆಲಸ ಮಾಡಿದ್ರೆ ಇವತ್ತು ನಾವು ನಿಜವಾಗ್ಲೂ ಜನಕ್ಕೆ ಏನಾದರೂ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ಬೋದು ಅಂತ ಹೇಳಿ ನಾನು ಕೂಡ ಅವರ ಆದರ್ಶವಾಗಿ ತಗೊಂಡಿದ್ದೀನಿ. ಅವರ ಆದರ್ಶಗಳೇ ನನಗೆ ಒಂದು ಶಕ್ತಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾವ ಸಂದರ್ಭದಲ್ಲಿ ಭೇಟಿ ಆದ್ರಿ ಅವ್ರನ್ನ? ಸರ್, ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ನಾನು ಅವಾಗ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೆ. ಓಕೆ, ಸಂದರ್ಭದಲ್ಲಿ ನನ್ನನ್ನ ಅವತ್ತು ಲೈನ್ ಅಪ್ ಗೆ ಕಳಿಸಿದ್ರು. ಆ ಕ್ಷಮದಲ್ಲಿ ನೋಡಿದಾಗ ಅವ್ರನ್ನ ಹತ್ರದಿಂದ ನೋಡಿದ ಮೈಯೆಲ್ಲ ರೋಮಾಂಚನ ಆಯ್ತು. ಒಬ್ಬ ಇಂತಹ ವ್ಯಕ್ತಿಯನ್ನ ನಾನು ಕೂಡ ಜೀವನದಲ್ಲಿ ಭೇಟಿ ಆದೆ ಅನ್ನೋಂಥ ಸಂತೋಷ ಕೂಡ ಆ ಕ್ಷಣದಲ್ಲಿ ಎದ್ದು ಕಾಣ್ತಾ ಇತ್ತು. ಏನಾರು ಹೇಳಿದ್ರ ಅಥವಾ ಜಸ್ಟ್ ಕೈ ಮುಗಿದ್ರ? ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ಸರ್. ಓಕೆ ಸರ್, ಒಂದು ವೇಳೆ ನೀವೇ ಅಭ್ಯರ್ಥಿ ಆದ್ರಿ, ನಿಮ್ಗೆ ಅವಕಾಶ ಸಿಕ್ತು, ದಾವಣಗೆರೆ ದಕ್ಷಿಣದಲ್ಲಿ ನಿಮ್ಮ ಆದ್ಯತೆ ಏನು? ಶಿಕ್ಷಣನ, ಉದ್ಯೋಗನ, ಆಸ್ಪತ್ರೆನ? ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನೀವೇನ್ ಹೇಳಿದ್ರಿ ಈಗ ಎಲ್ಲದೂ ಬೇಕಾಗಿದೆ. ಏನು ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ ಅವ್ರು ಏನು ಮಾಡ್ಲೇ ಇಲ್ಲ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ನೀವು ಬೇಕಾದ್ರೆ ಈಗ ಅಡ್ಡಾಡಿರ್ಬೋದು ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇವತ್ತು ಯಾವ ರೀತಿ ಇದೆ ದಾವಣಗೆರೆ ದಕ್ಷಿಣ ಅಂತ ಹೇಳಿದ್ರೆ ಬಹಳ ಜನ ಮುಗ್ಧರು, ಅಷ್ಟೇ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮತದಾರರು ಇವತ್ತು ಬಹಳ ಜನ ನಂಬಿ ಓಟನ್ನ ಕಾಂಗ್ರೆಸ್ನವರಿಗೆ ಓಟ್ ಹಾಕಿದ್ರು. ಆದ್ರೆ ಕಾಂಗ್ರೆಸ್ನವರು ಸರ್ಕಾರ ಬಂದ್ರು ಕೂಡ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಆದ್ರೆ ನನ್ನದೇ ಆಗಿರ್ತಕ್ಕಂಥ ಚಿಂತನೆ ಇದೆ, ಬಡವರ ಪರವಾಗಿ ಕೆಲಸ ಮಾಡಬೇಕು, ಶಿಕ್ಷಣ ಮೊದಲ ಆದ್ಯತೆ, ರಸ್ತೆ, ಚರಂಡಿ, ದೀಪ ಮತ್ತು ಬಡವರಿಗೆ ಸೂರು ಕಲ್ಪಿಸುವಂತ ಕೆಲಸವನ್ನ ನಾನು ಮಾಡಬೇಕು ಅಂತ ಮೊದಲ ಆದ್ಯತೆ ಮಾಡಿದ್ದೀನಿ. ಒಂದು ನಾನೇನಾದ್ರೂ ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟು ಶಾಸಕನಾದ್ರೆ ದಾವಣಗೆರೆ 224 ಕ್ಷೇತ್ರಗಳಲ್ಲಿ ನಮ್ದು ದಾವಣಗೆರೆ ದಕ್ಷಿಣ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ತಂದೆ ಬಹಳ ಬಡತನದಿಂದ ನಮ್ಮನ್ನು ಕೂಡ ಬೆಳೆಸಿದ್ದಾರೆ. ಆ ನನ್ನ ತಂದೆಯ ಆದರ್ಶ ನನಗೆ ಇರೋದ್ರಿಂದ ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತ ನನ್ನ ತಂದೆ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ನಾನು ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಅವ್ರ ಸಂಘಟನೆ ಹೆಂಗಿತ್ತು ಸರ್? ನಾವು ತಿಳ್ಕೊಂಡಾಗೆ JDS ಅಲ್ಲಿ ಇದ್ರು ಅನ್ಕೋತೀನಿ. ನನ್ನ ತಂದೆ 1970ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು. ಓಕೆ, 78ರಲ್ಲಿ. ಓಕೆ, ಅಲ್ಲಿ ಇಂದ ರಾಜಕೀಯ ಶುರುವಾಗಿ 85ರಲ್ಲಿ ದಾವಣಗೆರೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು ಒಂದ್ಸಲ 5 ವರ್ಷ. ತದನಂತರ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದರು. ಮತ್ತೆ 10 ವರ್ಷಗಳ ಕಾಲ ಜಿಲ್ಲಾ ಜನತಾದಳದ ಅಧ್ಯಕ್ಷರಾಗಿದ್ರು. HD ದೇವೇಗೌಡರು, JH ಪಟೇಲ್ರು, PGR ಸಿಂಧ್ಯಾ, ಬಸವರಾಜ ಬೊಮ್ಮಾಯಿ ಅವ್ರ ತಂದೆ SR ಬೊಮ್ಮಾಯಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ನನ್ನ ತಂದೆ. ಯಾಕೆಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ನನ್ನ ತಂದೆ ಕೂಡ ಒಬ್ಬ ಹೆಸರಾದಂತ ರಾಜಕೀಯ ವ್ಯಕ್ತಿ. ಅವ್ರ ಮಗನಾಗಿ ನನಗೆ ಹೆಮ್ಮೆ ಆಗುತ್ತೆ. ನಾನು ಕೂಡ ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ರಾಜಕೀಯ ಜೀವನಕ್ಕೆ ಕಾಲಿಟ್ಟಿದ್ದೇನೆ. ದೇವರು ಯಶಸ್ಸನ್ನ ಕೊಡ್ತಾನೆ ಅಂತ ನಂಬಿದ್ದೀನಿ. ದೇವರು ಜೊತೆಗೆ ಜನರು ಕೂಡ ಆಶೀರ್ವಾದ, ಪಕ್ಷದ ವರಿಷ್ಠರು ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ವಿಜಯೇಂದ್ರ ಅವ್ರ ನಾಯಕತ್ವದ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕೆಂದ್ರೆ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ವಿಜಯೇಂದ್ರ ಅವರು ಹೌದು ಇಂಪ್ಯಾಕ್ಟ್ ಪ್ಲೇಯರು, ನಿಜಕ್ಕೂ ಬೈ ಎಲೆಕ್ಷನ್ಗಳನ್ನ ಗೆಲ್ಲಿಸ್ಕೊಂಡ್ರು. ರಾಜ್ಯಾಧ್ಯಕ್ಷರ ಆಗೋಕ್ ಮೊದಲು ಅವ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ಬಂದಂತ 4ಕ್ಕೆ 4 ಬೈ ಎಲೆಕ್ಷನ್ ಕೂಡ ಬಿಜೆಪಿ ಸೋತಿದೆ. ಬೈ ಎಲೆಕ್ಷನ್ ತಾವು ನೋಡಿದಾಗೆ ಆಡಳಿತ ಪಕ್ಷ ಯಾವುದು ಇದೆ ಅನ್ನೋದು ಬಹಳ ಮುಖ್ಯ. ಅದರ ಜೊತೆಗೆ ವಿಜೇಂದ್ರನವರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ 4 ಚುನಾವಣೆಯಲ್ಲಿ. ನಾವು ಬಹಳ ಕಮ್ಮಿ ಮತಗಳಿಂದ ಸೋತಿದ್ದೀವಿ 2 ಕಡೆ. ನೀವು ನೋಡಿರ್ಬೋದು, ಬಂಗಾರ ಹನುಮಂತರವರು 9,000 ಚಿಲ್ಲರ ಓಟು. ಹೌದು, ಸಂಡೂರು. ಇವರು 10-12,000 ಚಿಲ್ಲರ. ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಕೆಲಸ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಇಲ್ಲೂ ಕೂಡ GM ಸಿದ್ದೇಶ್ವರ್ ಅವರು, ರವೀಂದ್ರನಾಥ್ ಅವರು, ರೇಣುಕಾಚಾರ್ಯ ಎಲ್ಲರ ನೇತೃತ್ವದಲ್ಲಿ ಚುನಾವಣೆ ನಡೀತಿದೆ. ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಇಲ್ಲಿ ಜಯ ಸಾಧಿಸ್ತೀವಿ ಸರ್. ಪ್ರೀತಮ್ ಗೌಡ್ರು ಇನ್ಚಾರ್ಜ್ ಅಂತ ಕೇಳಿ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ದಾವಣಗೆರೆ ರಾಜಕೀಯದ ಅತಿ ದೊಡ್ಡ ಚಟುವಟಿಕೆ ಕೇಂದ್ರ ಆಗುತ್ತೆ ರಾಜ್ಯದಲ್ಲಿ. ನೀವೇನಾದ್ರೂ ನನಗೆ ಟಿಕೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಜೊತೆ ಮುಖಂಡರ ಜೊತೆ ಆಲ್ರೆಡಿ ಚರ್ಚೆ ಮಾಡಿದ್ದೀರಾ?
ನಾನು ಇನ್ನೂ ಯಾರಿಗೂ ಕಂಡಿಲ್ಲ. ಹ್ಮ್ ಇನ್ನು ಮುಂದೆ ಆ ಕೆಲಸವನ್ನು ಮಾಡ್ತೇನೆ. ಹ್ಮ್. ಪ್ರಬಲ ಆಕಾಂಕ್ಷಿ ಯಾವುದು, ಹ್ಮ್ ನಾನು ಕೂಡ ಟಿಕೆಟ್ ಕೇಳ್ತೀನಿ, ಹ್ಮ್ ಕೊಡಿ ಅಂತ ಹೇಳಿ ಕೇಳ್ತೀನಿ. ಪಕ್ಷ ಯಾವುದೇ ತೀರ್ಮಾನ ತೆಗೆದು ಅದಕ್ಕೆ ಬದ್ಧವಾಗಿರ್ತೀನಿ ನಾನು. ಓಕೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಅಂತ ಬಂದಾಗ, ಯಾಕಂದ್ರೆ ನೀವು ಕೂಡ ಸಣ್ಣ ಪುಟ್ಟ ನಾಯಕರಲ್ಲ, ಹಿರಿಯ ನಾಯಕರು, ಆಲ್ರೆಡಿ ST ಉಪಾಧ್ಯಕ್ಷರಾಗಿದ್ದೀರಾ ರಾಜ್ಯ ಬಿಜೆಪಿಯಲ್ಲಿ. ಮೈತ್ರಿ ಅನಿವಾರ್ಯತೆ ಇತ್ತು ಅನ್ಸುತ್ತಾ ನಿಮ್ಗೆ ಬಿಜೆಪಿ ಮತ್ತು JDS? ಅದು ವರಿಷ್ಠರು ಬಿಟ್ಟಂತ ವಿಚಾರ. ಓಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಇಲ್ಲಿ ಜಿಲ್ಲಾ ರಾಜ್ಯ ನಾಯಕರಲ್ಲ, ಅದು ವರಿಷ್ಠ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಅವ್ರು ಯಾವತ್ತು ಯಾವ ಜನತಾದಳ ಮತ್ತು NDA ಭಾಗದಲ್ಲಿ ಅವರು ಕೂಡ ಒಬ್ರು ಬಂದಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಪಕ್ಷವನ್ನು ಒಪ್ಪಿ ಬಂದರೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ನಾನು ಯಾಕೆ ಈ ಪ್ರಶ್ನೆ ನಿಮ್ಗೆ ಕೇಳಿದೆ ಅಂದ್ರೆ, ನಿಮ್ ತಂದೆ ಕೂಡ 10 ವರ್ಷಗಳ ಕಾಲ JDS ಸಂಘಟನೆ ಮಾಡಿದವರು. ಹೀಗಾಗಿ ನಿಜಕ್ಕೂ ಒಳ್ಳೇದಾಗುತ್ತಾ 28ಕ್ಕೆ ಏನು ಎತ್ತ ಅಂತ. ಮೊನ್ನೆ ಬೆಂಗಳೂರಲ್ಲಿ ನಡೆದಂತ ಏನೊಂದು ಕಾರ್ಯಕಾರಿಣಿಯಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಅಂತ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದಾರೆ. 2028 ಚುನಾವಣೆ ಭಾರತೀಯ ಜನತಾ ಪಾರ್ಟಿ 130ಕ್ಕಿಂತ ಹೆಚ್ಚು ಸ್ಥಾನ ತೆಗೆಯೋದ್ರಲ್ಲಿ ಅನುಮಾನ ಇಲ್ಲ. ಕೇವಲ ಬಿಜೆಪಿನೇ ಬರುತ್ತೆ. ಇಬ್ರು ಸೇರಿದ್ರು 150 ದಾಟ್ತೀರಾ? ಅವರು ನಮ್ಮ ಜೊತೆಗೆ ಸೇರಿದ್ರೆ 150 to 160 ಆಗುತ್ತೆ. ನಮ್ಮ ಸ್ವಂತ ಬಲದ ಮೇಲೆ ಭಾರತೀಯ ಜನತಾ ಪಾರ್ಟಿ 130ಕ್ಕಿಂತ ಹೆಚ್ಚು ಸ್ಥಾನ ಬರೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವ್ರ ದುರಾಡಳಿತ. ಯಾಕಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಕೊಡೋದ್ರಿಂದ ಜನಗಳನ್ನ ನಾವಿವತ್ತು ಸೋಮಾರಿಗಳನ್ನ ಮಾಡುವಂತ ಕೆಲಸ ಸಾಕ್ತೀವಿ. ಅದ್ರ ಬದಲು ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡುವಂತ ಕೆಲಸ ಸರ್ಕಾರದ್ದಾಗಬೇಕು ಅಂತ ನನ್ನ ಬಯಕೆ. ಯಾಕಂತ ಹೇಳಿದ್ರೆ ಇವತ್ತು ಬಹಳ ಜನ ವಿದ್ಯಾವಂತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಎಲ್ರಿಗೂ ಕೂಡ ಕೆಲಸವನ್ನು ಕಲ್ಪಿಸುವಂತ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನ ಮಾಡಿದ್ರೆ ಮಾತ್ರ ಜನರಿಗೆ ಸ್ವಾವಲಂಬಿಗಳಾಗಿ ದುಡಿಲಿಕ್ಕೆ ಮಾಡಬೇಕೇ ಹೊರತು ನಾವು ಗ್ಯಾರಂಟಿ ಕೊಡ್ತೀವಿ, ನಾವು ನಿಮಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರೆ ಈ ರಾಜ್ಯವನ್ನು ಎಷ್ಟರ ಮಟ್ಟಿಗೆ ಮುಂದೆ ಬರಲಿಕ್ಕೆ ಸಾಧ್ಯ? ಕರೆಕ್ಟ್. ಆದ್ರಿಂದ ನಾನು ಬರುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ, ಈ ರಾಜ್ಯ ಸ್ವಾವಲಂಬಿಗಳ ರಾಜ್ಯವಾಗಿ ದುಡಿದ್ರಲ್ಲಿ ಎರಡನೇ ಮಾತಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪ್ರಕಾರ ಈಗ 2028ಕ್ಕೆ 78ರ ಚುನಾವಣೆಯ ದಿಕ್ಸೂಚಿ ಈ ಬೈ ಎಲೆಕ್ಷನ್ ಆಗುತ್ತೆ. ಇಲ್ಲಿ ಕಮಲವನ್ನ ಅರಳಿಸ್ತೀರಾ? ಕಮಲ ಅರಳುತ್ತೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆಗಿ ಒಬ್ರು ವಿಧಾನಸಭೆಯಲ್ಲಿ ಪ್ರಮಾಣ ವಚನವನ್ನ ಇದೇ ಉಪಚುನಾವಣೆ ಸ್ವೀಕಾರ ಮಾಡ್ತಾರೆ. ತುಂಬಾ ನಿಮ್ ಕಾನ್ಫಿಡೆನ್ಸ್ ಖುಷಿ ಅನ್ಸುತ್ತೆ. ಎಸ್ ಸರ್, ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಒಬ್ಬ ಸೇವಕನಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಕ್ಷೇತ್ರದ ಮತದಾರರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಮನೆಯ ಸೇವಕನಾಗಿ ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇನೆ. ನನ್ನ ಪಕ್ಷ ನನಗೆ ಅವಕಾಶವನ್ನು ಕೊಟ್ರೆ ದಯಮಾಡಿ ನನ್ನ ಕ್ಷೇತ್ರದ ಜನತೆ ನನ್ನನ್ನು ಆಯ್ಕೆ ಮಾಡಿ ಆರಿಸಿ ಕಳಿಸಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ವೀಕ್ಷಕರೇ, ನಿಜಕ್ಕೂ ಖುಷಿ ಅನ್ಸುತ್ತೆ. ಭೇಟಿ ಆಗೋಕ್ ಮುಂಚೆ ಇವ್ರ ಬಗ್ಗೆ ತುಂಬಾ ಕೇಳಿದ್ದೆ. ಈಗ ಭೇಟಿ ಆದೆ, ಮೊದಲ ಬಾರಿಗೆ ಮಾತುಕತೆ ನಡೆಸೋದು. ತುಂಬಾ ಸರಳವಾಗಿ ಹೇಳ್ತಾ ಇದ್ದಾರೆ, ರಾಜಕೀಯ ಮಾಡಕ್ ನಾನು ಬಂದಿಲ್ಲ, ಸೇವೆ ಮಾಡಕ್ ಬಂದಿದ್ದೀನಿ, ಅವಕಾಶ ಕೊಟ್ಟು ನೋಡಿ, ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ. ಇನ್ನು ಉಳಿದಿರೋ ಕೆಲಸ ನಿಮ್ದು, ನೀವು ಡಿಸೈಡ್ ಮಾಡಬೇಕು. ಪಾರ್ಟಿ ಅದರ ಕರ್ತವ್ಯನ ಮಾಡುತ್ತೆ ಟಿಕೆಟ್ ಕೊಡೋ ವಿಚಾರದಲ್ಲಿ. ಆದ್ರೆ ಕ್ಷೇತ್ರದ ಮತದಾರರು ನಿಜಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಎಂತವರು ವಿಧಾನಸೌಧದ ಮೆಟ್ಲನ್ನು ಹತ್ಬೇಕು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.